ಹಲವು ಹಲಸು ಮೇಳಗಳು ನಾನಾ ಭಾಗದಲ್ಲಿ ಆಗಿದೆ. ಕಾರ್ಕಳದಲ್ಲಿ ನಡೆದಂತಹ ಹಲಸು ಮೇಳವು ಎರಡು ವಿಷಯಗಳಿಗೆ ಸಾಕ್ಷಿಯಾಗಬೇಕು ಅಂತ ಅಧ್ಯಕ್ಷೀಯ ನೆಲೆಯಲ್ಲಿ ಆಸೆ ಪಡ್ತಾ ಇದ್ದಾನೆ. ಒಂದು, ಎರಡು ರಿಸರ್ಚ್ ಸೆಂಟರ್ಗಳಿವೆ, ಕೃಷಿ ಸಂಶೋಧನಾ ಕೇಂದ್ರಗಳಿವೆ, ಒಂದು ಬೆಂಗಳೂರಿನಲ್ಲಿ, ಒಂದು ರಾಯಚೂರಿನಲ್ಲಿ. ಆದರೆ ಕೃಷಿಯ ಬಗ್ಗೆ ಎಷ್ಟು ರಿಸರ್ಚ್ ಆಗಿದೆ ಅಂತ ಹೇಳಿದರೆ ನಮಗೆ ಗೊತ್ತಾಗ್ತಾ ಇಲ್ಲ. ಹಲಸಿನ ಹಣ್ಣಿನ ಬಗ್ಗೆ ಒಂದು ಒಳ್ಳೆಯ ಸಂಶೋಧನೆಗಳು ಮೂಡಿ ಬರಬೇಕು. ಗಮ್ ಇಲ್ಲದ ಅಥವಾ ಅದು ಇದೆ ಬಟ್ ವಿಶಿಷ್ಟವಾದ ಸಂಶೋಧನೆಗಳು ಈ ಹಲಸಿನ ಹಣ್ಣಿನ ಮೂಲಕ ಈ ಭಾಗಕ್ಕೆ ಬರಬೇಕು. ಆ ಮೂಲಕ ಈ ಒಂದು ಕಾರ್ಕಳದಲ್ಲಿ ನಡೆದಂಥ ಹಲಸಿನ ಮೇಳ ಅದಕ್ಕೆ ಸಾಕ್ಷಿ ಆಗಬೇಕು ಅಂತ ಹೇಳ್ತಾ, ಹಣ್ಣುಗಳು ಅಥವಾ ಮೀನುಗಳು ಯಾವುದೇ ನಾವು ಸೃಷ್ಟಿ ಮಾಡಿದ್ದಲ್ಲ, ಅದು ಪ್ರಕೃತಿಯಲ್ಲಿ ಸೃಷ್ಟಿಯಾದದ್ದು, ಅದು ಧರ್ಮಕ್ಕೆ ಸೃಷ್ಟಿಯಾಗುವುದು. ನಾವು ಅದಕ್ಕೆ ನೀರುಣಿಸ್ತೇವೆ, ಅದರ ಬಗ್ಗೆ ಕಾಳಜಿ ವಹಿಸ್ತೇವೆ. ಆದರೆ ಎಲ್ಲವೂ ಸಿಕ್ಕುವುದು ಪ್ರಕೃತಿ ದತ್ತವಾಗಿ, ಅದು ನೇರವಾಗಿ ರೈತನಿಂದ ಗ್ರಾಹಕನಿಗೆ ಸಿಗಬೇಕು. ಅದರ ಬೇಡಿಕೆ ಜಾಸ್ತಿ ಆದಾಗ ಹಣದ ಮೌಲ್ಯ ಕಡಿಮೆ ಆಗಬೇಕು, ಆದರೆ ಬೇಡಿಕೆ ಜಾಸ್ತಿ ಆದಾಗ ಮೌಲ್ಯ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ದುರಂತ. ಬೇಡಿಕೆಗೆ ತಕ್ಕಂತೆ ಬೇಡಿಕೆ ಜಾಸ್ತಿ ಆದಾಗ ಅದರ ಮೌಲ್ಯವು ಕಡಿಮೆಯಾಗಿ ಎಲ್ಲರಿಗೂ ಸಿಗುವಂತಹ ಎಲ್ಲ ಸ್ತರದ ನಾಗರಿಕರಿಗೆ ಎಲ್ಲವೂ ಇದು ಅತ್ಯಂತ ಕಡಿಮೆ ದರದಲ್ಲಿ ಸಿಗುವಂಥ ಒಂದು ಉತ್ಪನ್ನವಾಗಬೇಕು, ವಿಶಿಷ್ಟವಾದ ಉತ್ಪನ್ನವಾಗಬೇಕು ಅಂತ ಈ ಒಂದು ಕೃಷಿ ಮೇಳ ಅದಕ್ಕೆ ಸಾಕ್ಷಿ ಆಗಬೇಕಂತ ಹೇಳ್ತಾ ಅಧ್ಯಕ್ಷ ನೆಲೆಯಲ್ಲಿ ಈ ಒಂದು ಯಶಸ್ವಿಯಾದ ಕೃಷಿ ಮೇಳ ಈಗ ವಿದ್ಯುಕ್ತವಾಗಿ ನಮ್ಮ ಹೆಮ್ಮೆಯ ಶಾಸಕರು ಎಲ್ಲಿಯೂ ಕಾರ್ಕಳದ ಉತ್ಪನ್ನಗಳನ್ನು ಕಂಡರೆ ಅದರೊಟ್ಟಿಗೆ ಕಾರ್ಕಳವನ್ನು ಸೇರಿಸಬೇಕು. ಅದರೊಟ್ಟಿಗೆ ಕಾರ್ಕಳದ ಹೆಸರನ್ನು ಬಾನೆತ್ತರಕ್ಕೆ ಇಡೀ ಕರ್ನಾಟಕ, ಇಡೀ ದೇಶ ಕೊಂಡಾಡುವಂತಹ ಒಂದು ಸೊತ್ತು ಕಾರ್ಕಳ ಆಗಬೇಕು, ಒಂದು ವ್ಯವಸ್ಥೆ ಕಾರ್ಕಳದಿಂದ ಬರಬೇಕು ಅಂತ ಇರುವ ಮಹಾ ಆಸ್ತಿ ಇರುವಂತಹ ಒಂದು ಅಮೃತ ಹಸ್ತದಿಂದ ಇವತ್ತು ಹಲಸಿನ ಮೇಳ ಉದ್ಘಾಟನೆಯಾಗಿದೆ. ಈ ಹಲಸಿನ ಮೇಳ ಒಂದು ದಾಖಲೆಯ ಹಲಸಿನ ಮೇಳ ಆಗಬೇಕು. ಮುಂದಿನ ಹಲಸಿನ ಮೇಳಕ್ಕೆ ಒಂದು ಮಾರ್ಗದರ್ಶಿಯ ರೂಪದಲ್ಲಿ, ಒಂದು ಮಾದರಿಯ ರೂಪದಲ್ಲಿ ಮೂಡಿ ಬರಬೇಕು, ಒಂದು ಯಶಸ್ವಿ ಹಲಸು ಮೇಳ ಆಗಬೇಕು ಅಂತ ಅಧ್ಯಕ್ಷ ನೆಲೆಯಲ್ಲಿ ಆಶಿಸ್ತಾ ನನ್ನ ಅಧ್ಯಕ್ಷ ಮಾತಿಗೆ ವಿರಾಮ ಕೊಡ್ತಿದ್ದೆ. ಜೈ ಹಿಂದ್.